ನಮಸ್ಕಾರ ಸ್ನೇಹಿತರೆ. ಕನ್ನಡ ಚಿತ್ರರಂಗದ ಕನಸುಗಾರ, ವಿಭಿನ್ನ ಕಲ್ಪನೆಗಳ ಮಾಸ್ಟರ್, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಈಗ ಮತ್ತೊಮ್ಮೆ ಹೊಸ ಪ್ರಯೋಗದೊಂದಿಗೆ ಪ್ರೇಕ್ಷಕರ ಮುಂದೆ ಬರಲು ಸಜ್ಜಾಗ್ತಾ ಇದ್ದಾರೆ ಗುರು. ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾನೇ ಸದ್ದು ಮಾಡ್ತಿರ್ತಕ್ಕಂಥ ಐ ಆಮ್ ಗಾಡ್ ದಿ ಕ್ರೇಜಿ ಟೀಸರ್ ಮತ್ತು ಪೋಸ್ಟರ್ಗಳು ಈಗ ಭಾರಿ ಕುತೂಹಲ ಮೂಡಿಸ್ತಿವೆ ಅಂತ ಹೇಳ್ಬೋದು. ಧ್ಯಾನಸ್ಥ ಭಂಗಿಯಲ್ಲಿರುವ ರವಿ ಮಾಮ ಟೀಸರ್ ನಲ್ಲಿ ರವಿಚಂದ್ರನ್ ಅವರು ಧ್ಯಾನಮಗ್ನ ಸ್ಥಿತಿಯಲ್ಲಿ ಕಾಣಿಸ್ಕೊಂಡಿದ್ದು, ಅವರ ಸುತ್ತಲಿನ ಲೈಟಿಂಗ್, ನೆಲದ ಮೇಲಿನ ಶಿವನ ಪ್ರತಿರೂಪ ಹಾಗೂ ಮಿಸ್ಟಿಕ್ ವಾತಾವರಣ ಟೀಸರ್ಗೆ ವಿಭಿನ್ನ ಲುಕ್ ಅನ್ನ ನೀಡಿದೆ ಅಂತ ಹೇಳ್ಬೋದು. ಸಿನಿಮಾ ಆಧ್ಯಾತ್ಮಿಕತೆ, ಫ್ಯಾಂಟಸಿ ಮತ್ತು ತಾಂತ್ರಿಕ ಅಂಶಗಳನ್ನ ಮಿಶ್ರಣವಾಗಿರಬಹುದು ಎಂಬುದು ಅಭಿಮಾನಿಗಳ ಚರ್ಚೆಯಲ್ಲಿ ಶುರುವಾಗ್ಬಿಟ್ಟಿದೆ ಈಗಾಗಲೇ. ಹಾಗೆ ಎಂ ಕ್ರೇಜಿ ಲೋಗೋದಲ್ಲಿ ಇದೇ ರಹಸ್ಯ. ಪೋಸ್ಟರ್ ನಲ್ಲಿ ಕಾಣಿಸಿಕೊಂಡಿರುವ ಎಂ ಕ್ರೇಜಿ ಲೋಗೋ ಈಗ ಎಲ್ಲರ ಗಮನನ ಸೆಳೀತಾ ಇದೆ ಅಂತ ಹೇಳ್ಬೋದು. ಹಾವಿನ ವಿನ್ಯಾಸದ ಸಂಗೀತ ಚಿಹ್ನೆಗಳು ಹಾಗೂ ಕಲಾತ್ಮಕ ಸ್ಟೈಲ್ ನೋಡಿದ್ರೆ ಇದು ಕೇವಲ ಸಿನಿಮಾ ಮಾತ್ರವೇ ಅಲ್ಲ, ಒಂದು ಮ್ಯೂಸಿಕಲ್ ಮತ್ತು ವಿಜುವಲ್ಸ್ ಅನುಭವ ಆಗಿರ್ಬಹುದು ಅನ್ನೋದು ಕುತೂಹಲನ ಮೂಡಿಸ್ತಾ ಇದೆ ಪ್ರೇಕ್ಷಕರಿಗೆ. ಹಾಗೆ ಏನೋ ದೊಡ್ಡದು ಬರ್ತಾ ಇದೆ ಅಂತ ಪೋಸ್ಟರ್ ನಲ್ಲಿ ದಿ ಸ್ಟ್ರಾಮ್ ರೈಸಸ್ ಟ್ಯಾಗ್ಲೈನ್ ಮತ್ತು ಸಮಥಿಂಗ್ ಕ್ರೇಜಿ ಕಮಿಂಗ್ ಅಂತಕ್ಕಂತ ಮೆಸೇಜ್ ಈಗ ಎಲ್ಲ ಕಡೆ ವೈರಲ್ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ಜೊತೆಗೆ ಇವತ್ತು ಅಂದ್ರೆ ಮೇ 30 ಬೆಳಗ್ಗೆ 6:30 ವಿಶೇಷವಾಗಿ ಘೋಷಣೆ ಬರುತ್ತೆ ಅನ್ನೋ ಸುಳಿವನ್ನ ಅಭಿಮಾನಿಗಳು ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ರು. ಸೊ ಹಾಗಾಗಿ ಅದು ಬಂದಿದೆ. ಏನು ಅಂದ್ರೆ ಒಂದು ಸಾಂಗ್ ಅಂತ ರಿಲೀಸ್ ಆಗಿದೆ. ಸೊ ಇವತ್ತು ಬೆಳಗ್ಗೆ 6:30 ಸಖತ್ತಾಗಿದೆ ಸಾಂಗ್ ಮಾತ್ರ. ನಾನಂತೂ ಕೇಳಿದೆ, ಸೂಪರ್ ಸಾಂಗ್ ಅಂತ ಹೇಳ್ಬೋದು. ಮ್ಯೂಸಿಕ್ ಅಂತೂ ರವಿಚಂದ್ರನ್ ಅವ್ರನ್ನ ಮೀರ್ಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅನ್ನೋದನ್ನ ಈ ಸಾಂಗ್ ಒಂದು ತೋರಿಸ್ಬಿಡುತ್ತೆ ಗುರು. ಕ್ರೇಜಿ ಸ್ಟಾರ್ ಅಂದ್ರೆ ಕ್ರೇಜಿ ಸ್ಟಾರೇ ಗುರು, ಬೇರೆ ಯಾರು ಆಗೋದಕ್ಕೆ ಸಾಧ್ಯ ಇಲ್ಲ. ಆ ಲೆವೆಲ್ ಅಲ್ಲಿ ಆ ಸಾಂಗ್ ನ ಕ್ರಿಯೇಟ್ ಮಾಡಿಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಹಳೆಯ ಕ್ರೇಜಿ ಸ್ಟಾರ್ ವೈಬ್ ಮತ್ತೆ ಬರ್ತಾ ಇದೆಯಾ ಅಂತ ನಿಮ್ಗೆ ಅನ್ಸುತ್ತೆ ನೋಡಿದ್ರೆ. ಯಾಕಂದ್ರೆ ಕಪ್ಪು ಗ್ಲಾಸ್, ಸ್ಟೈಲಿಶ್ ಲುಕ್ ಮತ್ತು ವಿಭಿನ್ನ ಪ್ರೆಸೆಂಟೇಶನ್ ಮೂಲಕ ರವಿಚಂದ್ರನ್ ಅವರು ಮತ್ತೆ ಹಳೆಯ ಕ್ರೇಜಿ ಸ್ಟೈಲ್ ನಲ್ಲಿ ಬರ್ತಾ ಇರೋದು ನೆನಪಿಸ್ಬೋದು ನಿಮ್ಗೆ ಈ ಪೋಸ್ಟರ್ ನೋಡಿದ್ರೆ. ಹಾಗೆ ತ್ರಿಶೂಲದ ಚಿಹ್ನೆ, ಸಿನಿಮಾದ ಆಧ್ಯಾತ್ಮಿಕ ಹಿನ್ನೆಲೆಯಿಂದ ಇರ್ತಕ್ಕಂತ ಕತೆ ಈ ಸಿನಿಮಾದಲ್ಲಿ ನಿಮ್ಗೆ ಕಾಣಿಸ್ತಾ ಹೋಗುತ್ತೆ ಅಂತ ನೀವು ಊಹೆ ಕೂಡ ಮಾಡ್ಬೋದು. ಯಾಕಂದ್ರೆ ತ್ರಿಶೂಲದ ಚಿಹ್ನೆ ಇದೆ, ಹಾಗೆ ಸಿನಿಮಾ ಆಧ್ಯಾತ್ಮಿಕತೆ ಹಿನ್ನೆಲೆ ಹೊಂದಿರತಕ್ಕಂತದ್ದು ಅನ್ನೋದು ನೀವು ಗೆಸ್ ಮಾಡ್ಬೋದು. ಆ ರೀತಿಯಾಗಿ ಈ ಒಂದು ಟೀಸರ್ ನ ರಿಲೀಸ್ ಮಾಡಿದ್ರೆ, ಹಾಗೆ ಎಲ್ರಿಗೂ ಕನೆಕ್ಟ್ ಆಗ್ತಕ್ಕಂತ ಕತೆ ಅಂತ ಹೇಳಕ್ ಹೋಗಿದ್ರೆ ಅಂದ್ರೆ ಅಜ್ಜ ಅಜ್ಜಿ ಟು ಜೆನ್ ಸೆಟ್, ಎಲ್ರಿಗೂ ಅಂದ್ರೆ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗ್ತಕ್ಕಂತ ಕತೆ ಇದು ಅಂತ ಟ್ಯಾಗ್ ಲೈನ್ ಅಲ್ಲಿ ತೋರಿಸ್ತಾ ಹೋಗಿದ್ರೆ. ಚಿತ್ರದ ಟ್ಯಾಗ್ ಲೈನ್ ಪ್ರಕಾರ ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಅಂದ್ರೆ ಜೆನ್ ಸೆಟ್ ಯುವಕರಿಗೂ ಎಲ್ಲರಿಗೂ ತಲುಪುವ ಕಥಾ ಹಂದರದ ಈ ಸಿನಿಮಾದಲ್ಲಿ ಇರಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಎಲ್ರಿಗೂ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು, ಚಿಕ್ಕ ವಯಸ್ಸಿನವ್ರಿಂದ ಹಿಡಿದು ದೊಡ್ಡವ್ರ ಹಿಡಿದು ಚಿಕ್ಕವ್ರ ತನಕ ಎಲ್ರಿಗೂ ತುಂಬಾ ಈಸಿಯಾಗಿ ಕನೆಕ್ಟ್ ಆಗ್ತಕ್ಕಂತ ಕತೆ ಈ ಸಿನಿಮಾದಲ್ಲಿ ಇದೆ ಅನ್ನೋದನ್ನ ಟ್ಯಾಗ್ ಲೈನ್ ಅಲ್ಲಿ ಅವರು ಒಂದು ಕ್ಲೂನ ಬಿಟ್ಕೊಟ್ಟಿದ್ದಾರೆ ಕ್ರೇಜಿ ಸ್ಟಾರ್ ಅವರು. ಹಾಗೆ ರವಿಚಂದ್ರನ್ ಸಿನಿಮಾಗಳು ಅಂದ್ರೆ ಕನ್ಸು, ಮ್ಯೂಸಿಕ್ ಮತ್ತು ವಿಭಿನ್ನ ವಿಜುವಲ್ಸ್, ಮ್ಯಾಜಿಕ್ ಖಚಿತ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಹಾಗೆ ಕ್ರೇಜಿ ಪ್ರಯಾಣ ಕೂಡ ಅದೇ ಮಾಯಲೋಕವನ್ನ ಮತ್ತೆ ತೆರೆ ಮೇಲೆ ತರುವ ಸೂಚನೆಯನ್ನ ನೀಡ್ತಾ ಇದೆ ಗುರು ಎಲ್ರಿಗೂ. ಸೊ ನಿಮ್ಗೆ ಅನಿಸುತ್ತೆ ಈ ಸಿನಿಮಾದ ಟೀಸರ್ ರಿಲೀಸ್ ಆದ್ಮೇಲೆ ಪ್ರತಿಯೊಬ್ಬರಿಗೂ ಅನ್ಸೋದು ಒಂದೇ ಗುರು, ಏನಂದ್ರೆ ಎಲ್ಲರಿಗೂ ಅನ್ಸುತ್ತೆ ಇದನ್ನ ನೋಡ್ತಾ ಇದ್ರೆ, ಆ ಲೋಗೋ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಅದ್ರಲ್ಲಿ ಇರ್ತಕ್ಕಂತ ಹಾವುಗಳು, ಸೊ ಆ ಹಾವುಗಳ ರೀತಿ ಇದು ಎಲ್ಲನೂ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸಖತ್ತಾಗಿ. ಸೊ ತುಂಬಾನೇ ವಿಭಿನ್ನವಾದಂತ ಒಂದು ಸ್ಟೈಲ್ ಅಂದ್ರೆ ಕ್ರೇಜಿ ಪ್ರಯಾಣ ಅಂತಕ್ಕಂಥದ್ದು. ಒಂದು ಡೋಲನ್ನ ಹಿಡ್ಕೊಂಡು ರವಿಚಂದ್ರನ್ ಅವರು ಸೊ ಬಾರಿಸ್ತಾ ಇರ್ತಕ್ಕಂತ ರೀತಿ, ಹಾಗೂ ಅವರು ನೋಡಿದ್ರೆ ಒಂದು ಶಿವ ಅನ್ನೋ ರೀತಿ, ಆಧ್ಯಾತ್ಮಿಕತೆ ರೀತಿ, ಹಾಗೆ ಒಂದು ಆ ಹಾವುಗಳು ಹಿಂಗೆ ಸುತ್ತಿರ್ಕೊಂಡು ಹೋಗಿರ್ತಕ್ಕಂತ ರೀತಿ, ಅದು ಮ್ಯೂಸಿಕಲ್ ವೈಬ್ ನ ತೋರಿಸ್ಕೊಡುತ್ತೆ ನಿಮ್ಮೆಲ್ರಿಗೂ ಅಂತ ಹೇಳ್ಬೋದು. ಹಾಗೆ ಅಲ್ಲಿ ಅವರು ಟ್ಯಾಗ್ ಲೈನ್ ಕೂಡ ಹಾಕಿದ್ದಾರೆ, ಅಜ್ಜ ಅಜ್ಜಿ ಟು ಜೆನ್ ಝೆಡ್ ಅಂತಕ್ಕಂಥ ಟ್ಯಾಗ್ ಲೈನ್ ಹಾಕಿದ್ದಾರೆ ಕ್ರೇಜಿ ಪ್ರಯಾಣದ ಕೆಳಗಡೆ. ಸೊ ಏನಂದ್ರೆ ಎಲ್ರಿಗೂ ಕನೆಕ್ಟ್ ಆಗ್ತಕ್ಕಂಥ ಸ್ಟೋರಿನ ನಾನು ಈ ಮೂಲಕ ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಐ ಆಮ್ ಗಾಡ್ ಸಿನಿಮಾದ ಮೂಲಕ. ಸೊ ಈ ಟೀಸರ್ ನೋಡಿದ್ರೆ ನಿಮ್ಗೆ ಅದು ಪಕ್ಕಾ ಗೊತ್ತಾಗುತ್ತೆ ಎಲ್ರಿಗೂ ಈ ತರ ಇರಬಹುದು ಅನ್ನೋದು. ಸೊ ಈ ಟೀಸರ್ ಆಲ್ರೆಡಿ
ರಿಲೀಸ್ ಆಗಿದೆ. ಸೊ ಮ್ಯೂಸಿಕ್ ಅಂತೂ ವಂಡರ್ಫುಲ್, ಎಕ್ಸ್ಟ್ರಾಡಿನರಿ, ನನಗಂತೂ ತುಂಬಾನೇ ಇಷ್ಟ ಆಯ್ತು ಮ್ಯೂಸಿಕ್. ಸೊ ರವಿಚಂದ್ರನ್ ಅವರ ಮ್ಯೂಸಿಕ್ ಅಂದ್ರೆ ಕೇಳಂಗೆ ಇಲ್ಲ. ಹಾಗೆ ಇದರಲ್ಲಿ ಹಂಸಲೇಖ ಮತ್ತು ರವಿಚಂದ್ರನ್ ಇವರಿಬ್ರು ಒಂದಾದ್ರೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಇಲ್ಲಿ ತೋರಿಸಿದ್ರೆ, ಮತ್ತೆ ಅವರ ಹಳೆಯ ನೆನಪುಗಳು ಇಲ್ಲಿ ಕಾಣ್ತಾ ಹೋಗ್ತೈತೆ. ಹಂಸಲೇಖ, ರವಿಚಂದ್ರನ್ ಹಾಗೂ ತಂದೆಯ ತಾಯಿಯ ಆಶೀರ್ವಾದ ಈ ಇದರಲ್ಲಿ ಬಂದ್ರೆ ಹೇಗಿರುತ್ತೆ ಅನ್ನೋದನ್ನ ಆ ಒಂದು ಸಾಂಗ್ ಅಲ್ಲಿ ಒಂದು ಅರ್ಥಪೂರ್ಣವಾಗಿ ಅವರು ತೋರಿಸ್ತಾ ಹೋಗಿದ್ರೆ ನಿಜಕ್ಕೂ ವಂಡರ್ಫುಲ್ ಆಗಿದೆ ಸಿನಿಮಾ ಅದ ಸಾಂಗ್ ಮಾತ್ರ. ಸೊ ರೀಸೆಂಟ್ ಆಗಿ ರಿಲೀಸ್ ಆಗಿರ್ತಕ್ಕಂಥ ಸಾಂಗು ಸಖತ್ತಾಗಿ ಬಂದಿದೆ ಅಂತ ಹೇಳ್ಬೋದು. ಹಾಗೆ ರಾಮಾಯಣ ಮಹಾಭಾರತ ಇಲ್ಲದೆ ಯಾವ ಪ್ರಯಾಣ ಮುಗಿಯೋದಿಲ್ಲ ಅಂತ ಸ್ಟಾರ್ಟ್ ಆಗ್ತಕ್ಕಂತ ಸಾಂಗು, ಅಪ್ಪನ ನಂಬಿಕೆ ಅಮ್ಮನ ಪ್ರೀತಿ ಈ ಪ್ರಯಾಣಕ್ಕೆ ಅವರೇ ಉಸಿರು ಅಂತಕ್ಕಂಥ ಡೈಲಾಗ್ಸು ಸೂಪರ್ ಅಂತ ಹೇಳ್ಬೋದು. ಸೊ ಎಲ್ಲಾನು ಸಖತ್ತಾಗಿದೆ. ಇನ್ನ ಕರ್ನಾಟಕದ ಬಗ್ಗೆ ಹೇಳಿದ್ರೆ, ಈ ಕರ್ನಾಟಕದ ಹೃದಯದಿಂದಲೇ ನಿಮ್ಮ ಪ್ರೀತಿ ಜೊತೆಯಲ್ಲೇ ಅಂತಕ್ಕಂಥದ್ದನ್ನ ಅವರು ಈ ಸಾಂಗ್ ಅಲ್ಲಿ ಹೇಳ್ತಾ ಹೋಗಿದ್ರೆ, ಹಾಗೆ ನೆನ್ನೆ ಅಂದ ಚಂದ ಆನಂದ ಜೊತೆಗೆ ಇದನ್ನು ಗೋವಿಂದ ಅಂತ ಕೂಡ ಅವ್ರನ್ನ ಕೂಡ ನೆನ್ಸ್ಕೊಂಡಿದ್ರೆ, ಇನ್ನ ದೇವ ಮಹದೇವ ಹರಹರ ಅವ್ರನ್ನ ಕೂಡ ಈ ಸಾಂಗ್ ಅಲ್ಲಿ ನೆನ್ಸ್ಕೊಂಡ್ರೆ, ಓಂ ನಮ ಶಿವಾಯ ಅವ್ರನ್ನ, ಹಾಗೆ ಅಂದು ಪ್ರೇಮಲೋಕ ಜೊತೆಗೆ ಹಂಸಲೇಖ ಅನ್ನೋದನ್ನ ಅವ್ರು ಹೇಳಿದ್ರೆ, ಹಾಗೆ ಅಪ್ಪುಗೆ ಅಮ್ಮನ ಆಸೆ ಅನ್ನೋದನ್ನ ಹೇಳಿದ್ರೆ, ಹಾಗೆ ಈ ಸಿನಿಮಾದಕ್ಕೆ ಎಲ್ಲದಕ್ಕೂ ಪ್ರೇರೇಪಣೆ ಅವ್ರಿಗೆ ಈಶ್ವರಿ ಕೃಪೆ ಅನ್ನೋದನ್ನ ಇಲ್ಲಿ ಕೂಡ ತೋರಿಸ್ತಾ ಹೋಗಿದ್ರೆ, ಇನ್ನು ಶುರು ಆಗಿದ್ದು ಇವರಿಂದ, ಏಕಾಂಗಿ ಆಗಿದ್ದು ಇವರಿಂದ ಅಂತ ಜನಗಳ ಕಡೆ, ಅಭಿಮಾನಿಗಳ ಕಡೆ ಬೆಟ್ಟು ಮಾಡಿ ತೋರಿಸಿದ್ರೆ. ಸೊ ಈ ಟೀಸರ್ ಅಲ್ಲಿ ಇನ್ನು ಈ ಜೀವನ ವಿಪರ್ಯಾಸ, ಎತ್ತವರನ್ನೇ ನಾವೇ ಎತ್ತಬೇಕು ಅಂತಕ್ಕಂಥ ಡೈಲಾಗ್ಸು. ಸೊ ಇದರಲ್ಲಿ ಸಾಂಗ್ ಅಲ್ಲಿ ಒಂದಕ್ಕಿಂತ ಒಂದು ಒಳ್ಳೊಳ್ಳೆ ಕಂಟೆಂಟ್, ಒಳ್ಳೊಳ್ಳೆ ಡೈಲಾಗ್ಸ್ ಕೊಟ್ಟಿದ್ರೆ, ಜೊತೆಗೆ ಇದ್ದವರು ದೂರ ಆಗ್ತಾರೆ, ಎಲ್ಲೋ ಇದ್ದವರು ಹತ್ರ ಆಗ್ತಾರೆ ಅನ್ನೋದನ್ನ ಇಲ್ಲಿ ತೋರಿಸಿದ್ರೆ, ಅವ್ರು ಬರ್ತಾರೆ ಇವ್ರು ಹೋಗ್ತಾರೆ, ಒಟ್ಟಾರೆ ನಿಂಗೆ ತುಂಬಾನೇ ಪಾಠ ಕಲಿಸ್ತಾರೆ ಗುರು ಅನ್ನೋ ತರ ರವಿಚಂದ್ರನ್ ಅವರು ಬರ್ದಿದ್ರೆ ಸಖತ್ತಾಗಿದೆ ಅಂತ ಹೇಳ್ಬೋದು. ಹಾಗೆ ಸಮಯದ ಆಟ, ಪ್ರಯಾಣದ ಓಟ, ಆ ದೇವರ ಹುಡುಕಾಟ, ನಿನ್ನ ಜೀವನನ ಸದಾ ಹುಡುಕಾಟ ಅಂತ ತೋರಿಸ್ತಾ ಹೋಗಿದ್ದಾರೆ. ಇನ್ನ ಸಾಗರದೊಳಗೆ ನಿನ್ನ ಜೊತೆ ನೀ ಇದ್ದಷ್ಟು ನಿನ್ನ ಜೀವನ ಒಂದು ಸುಂದರ ಪ್ರೇಮಲೋಕ ಅಂತ ಎಂಡ್ ಮಾಡ್ತಾ ಹೋಗ್ತಾರೆ. ಸೊ ನೀವು ಇದನ್ನ ಕೇಳಿದ್ರೆ ಸಖತ್ತಾಗಿದೆ ಇದು, ಯಾಕಂದ್ರೆ ಮ್ಯೂಸಿಕಲ್ ಅಲ್ಲಿ ಕೇಳಿದ್ರೆ ಸಖತ್ತಾಗಿರುತ್ತೆ. ಸೊ ದಿ ಮ್ಯೂಸಿಕಲ್ ದಿ ಮಿರಾಕಲ್. ಸೊ ಮ್ಯಾಜಿಕ್ ಮ್ಯೂಸಿಕಲ್ ಮಿರಾಕಲ್ ಅಂತಕ್ಕಂಥದ್ದು ಇವರ ಸೆಂಟೆನ್ಸ್ ಅಲ್ಲಿ ಕೊಟ್ಟಿದ್ರೆ, ಐ ಆಮ್ ಗಾಡ್ ದಿ ಕ್ರೇಜಿಯಲ್ಲಿ. ಸೊ ನೀವು ಇದನ್ನ ನೋಡಿದ್ರೆ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಸ್ನೇಹಿತರೆ, ಕ್ರೇಜಿ ಪ್ರಯಾಣ ಅಂತಕ್ಕಂಥ ಟ್ಯಾಗ್ ಲೈನ್ ನೋಡಿದ್ರೆ ಅಜ್ಜ ಅಜ್ಜಿ ಟು ಝೆಡ್. ಸೊ ಮ್ಯಾಜಿಕಲ್ ಮ್ಯೂಸಿಕಲ್ ಮಿರಾಕಲ್ ಅಂತಕ್ಕಂಥ ಟ್ಯಾಗ್ ಲೈನ್ ಹೊತ್ಕೊಂಡು ಈ ಪೋಸ್ಟರ್ ರಿಲೀಸ್ ಆಗಿದೆ. ಈ ಸಾಂಗ್ ಸಖತ್ತಾಗಿದೆ, ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಯಾರೆಲ್ಲ ನೋಡ್ತಾ ಇದ್ರು ದಯಮಾಡಿ ಒಂದ್ಸರಿ ಈ ಸಾಂಗ್ ಅನ್ನ ನೋಡಿ. ಸೊ ರೀಸೆಂಟ್ ಆಗಿ ರಿಲೀಸ್ ಆಗಿದೆ. ಸೊ ಇವತ್ತು ಬೆಳಗ್ಗೆ 6:00 ಸೊ ತುಂಬಾ ಅದ್ಭುತವಾದ ಮ್ಯೂಸಿಕ್ ರವಿಚಂದ್ರನ್ ಅವ್ರದ್ದು. ರವಿಚಂದ್ರನ್ ಅವರು ಮ್ಯೂಸಿಕ್ ಗೆ ಹೇಳಂಗೆ ಇಲ್ಲ, ಮ್ಯೂಸಿಕ್ ಕ್ರಿಯೇಟಿವಿಟಿ ಮೈಂಡ್ ರವಿ ಮಾಮ. ಐ ಎಮ್ ಗಾಡ್ ಅಂತಕ್ಕಂತ ಒಂದು ಟೀಸರ್ದು ಏನ್ ಬಿಟ್ಟಿದ್ರೆ ಇದು ನಿಜಕ್ಕೂ ವಂಡರ್ಫುಲ್ ಆಗಿದೆ. ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರೆ ಅಭಿಮಾನಿಗಳೆಲ್ಲ. ಸೊ ನಾನ್ ಕೂಡ ಅಷ್ಟೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬೆಳಗ್ಗೆ ಇದನ್ನ ನೋಡಿದ್ಮೇಲೆ ನನ್ಗೆ ತಡೆಯೋಕ್ಕಾಗ್ಲಿಲ್ಲ, ರಿವ್ಯೂ ಮಾಡ್ಬೇಕು ಅಂತ ಅನ್ನಿಸ್ತು. ಹಂಗಾಗಿ ಈ ರಿವ್ಯೂನ ಮಾಡ್ತಾ ಇದ್ನಿ. ಹಾಗೆ ನನ್ನ ವಿಡಿಯೋನ ದಯಮಾಡಿ ತುಂಬಾ ಜನ ನೋಡ್ತಾ ಇದ್ರ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂತ ಇಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಾಮೆಂಟ್ಸ್ ಕೊಟ್ಬಿಡಿ ಅಂತ ಕೇಳ್ತಾ, ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಸಿಗೋಣ ಮತ್ತೊಂದು ವಂಡರ್ಫುಲ್ ವಿಡಿಯೋದೊಂದಿಗೆ. ಧನ್ಯವಾದಗಳು, ಶುಭ ದಿನ.